ಹೆಂಗಿರೋದು ಯವ್ವ ಈ ಮನ್ಯಾಗ. ಅಲ್ಲ ನನಗರ ಹೊಟ್ಟೆ ಹತ್ತು ಬಿಟ್ಟತಿ. ಊಟ ಮಾಡ್ಬೇಕಂದ್ರೆ ಅಲ್ಲ ಹೊಸ ಜಾಗ ಮತ್ತು ಬದುಕನ ಏನಾರ ಅಂದ್ಗಿಂದಾಳ ಮತ್ತೆ. ಅಲ್ಲಿ ಇಷ್ಟೊತ್ತಾಗೈತಿ ಊಟ ಮಾಡೋಣ ಅನ್ನೋವಲ್ರಿ ಇವ್ರು. ಹೆಂಗೆ ಮಾಡೋದೇ ಯವ್ವ, ಎಲ್ಲಾರನ್ನೂ ಕಳಿಸಿಬಿಟ್ರು. ಏನು ಮಾಡೋದು? ಇವ್ರು ನಮ್ಮ ಮನೆಯವ್ರು ಎಲ್ಲಿ ಕಾಣನವಲ್ರು. ಇವ್ರಿಗೆ ಏನಾರ ಹೇಳ್ಬೇಕಂದ್ರೆ ಬಂದಾಗಿಂದ ಇವ್ರ ಮಕ್ಕನ್ನ ನೋಡಿಲ್ಲ ನಾನು. ನಿನಗನ ಏನೂ ಅನ್ನಂಗಿಲ್ಲ, ಆದ್ರೆ ನಿನಗೆ ಮಾತಿನಾಗ ಚಡಿ ಇಟ್ಕೊಡ್ತೀನಿ. ಚೂಡಿದಾರ ಹಾಕೊಂಡು ಅಡ್ಡಾಡಕತ್ತ ಒಯ್ಯಾರಿ. ಸುನಂದ ಬಾಯವ್ವ. ನಾ ಇಲ್ಲಿ ನಿಂತೀನಿ, ನಾನು ಒಟ್ಟ ಮಾತಾಡ್ಸೋವಲ್ಲ ನಮ್ಮ ಅತ್ತೆ. ಹೋಗಿ ಯಾಕಿನ್ ಮಾತಾಡ್ಸಕತ್ತ. ಸುನಂದ, ಇದು ನಿನ್ನ ಮನಿ, ಸಂಕೋಚ ಮಾಡ್ಕೊಳಕ್ ಹೋಗಬೇಡ ಅಯ್ಯವ. ಪಾಪ ಯಾವಾಗ ಊಟ ಮಾಡಿಯ ಏನು ಕತಿಯ? ನಡಿ ಊಟಕ್ಕೆ ಹಾಕೊಡ್ತೀನಿ, ಊಟ ಮಾಡಿ ನಡಿ. ನನಗೆ ಹೊಟ್ಟೆ ಸತಿ, ನಾನೇನು ಕೇಳೋಣವಲ್ಲಿಕ್ಕೆ ಅತ್ತಿ ಬರೀ ಸುನಂದ ಸುನಂದ ಅಂತ ಬಡ್ಕೊಂತಾಳ. ಇಲ್ಲತ್ತಿ, ಹೊಟ್ಟೆ ನಶು ಇಲ್ಲ ಅತ್ತಿ. ಅಪ್ಪ ನಿಮ್ಗೆ ರೊಕ್ಕ ಕೊಡ ಅಂತೇಳಿ ಕೊಟ್ಟಾರ. ನನ್ನ ಬ್ಯಾಗ್ನಾಗ ಅದಾವ್ರಿ, ತಂದು ಕೊಡ್ರಿ. ಅಯ್ಯೋ ವ್ಯವಹಾರದಾಗ ಮಾತ್ರ ನಿಮ್ಮಪ್ಪ ಚೊಕ್ಕ ಬಾಳವ. ಅವೇನು ಎಲ್ಲಿ ಹೊಕ್ಕವು? ನಿನ್ನ ಹತ್ರ ಇಟ್ಕೋ. ಕೆಲವೊಂದಿಷ್ಟು ಇರ್ತಾವು ಒಣ ಬಡಿಯಾರದ್ದು, ಕೊಡು ಯೋಗ್ಯತೆ ಇರ್ಲಿಕ್ಕೆ ಅಂದ್ರೂ ದೊಡ್ಡ ದೊಡ್ಡ ಮಾತು ಮಾತಾಡ್ತಿರ್ತಾವ. ಈಕೇನು ಇಂಡೈರೆಕ್ಟಾಗಿ ನನಗನ್ನಕತ್ತ ಅಲ್ಲ. ಸುನಂದ, ನೀನು ಸಾಲಿ ಕಲ್ತಿ. ನೀನು ನಿಮ್ಮಪ್ಪಗೆ ಒಬ್ಬೇಕೆ ಮಗಳವ. 3-4 ಇದ್ದಿದ್ವ ಬಡಿವಾರ ಮಾಡ್ತಾವು. ನೀನು ಒಬ್ಬೇಕೆ ಮಗಳು, ಚೂಡಿದಾರ ಹಾಕೋಬೇಕಿಲ್ಲ ಅಂದ್ರೆ ನಾ ಬಡಿವಾರೇನ? ಇಂಡೈರೆಕ್ಟಾಗಿ ಮಾತಾಡಕತ್ತಾಳ ಈಕಿ ಮುದುಕಿ. ಅದು ಅತ್ತಿ ಮದುವೆಗಿಂದ ಅವ್ವ ಇಲ್ಲ ಇದನ್ನ ಡ್ರೆಸ್ ಹಾಕೋಬಾರ್ದು ಅಂತೇಳಿ ಅಂತಂದ್ಲು. ಅದಕ್ಕೆ ಸೀರೆ. ಅಯ್ಯೋ ಎಲ್ಲ ಏನಿಲ್ವಾ, ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಚೂಡಿದಾರ ಹಾಕೋ. ಒಕ್ಕಲ್ತನ ಮಾಡೋನ್ ಹೆಂಡತಿ ಈಕೆ ಆದ್ರೆ ಚೂಡಿದಾರ ಹಾಕೋಬೇಕನ್ನ. ಎಂಥದ್ದು ಕಲಿಸ್ಕೊಡ್ತಾ ನೋಡಿ ನಮ್ಮ ಅತ್ತಿ. ಸುನಂದ, ಮನೆ ಹೆಂಗೆ ಅನ್ನಿಸ್ತವ? ಲಗ್ನ ಮುಂದೆ ಇದನ್ನೆಲ್ಲ ಹಾಕಿಸ್ಕೊಂಡಿವ್ ನೋಡು. ಮತ್ತು ಇವೆಲ್ಲ ಟೈಲ್ಸ್ ಇದ್ದಿದ್ದಿಲ್ಲ ಮೊದ್ಲೇಕ, ಅವು ರೆಡಿಯಾಕ್ಸ್ ಅಂತಿದ್ರಲ್ಲ ಅದನ್ನು ಹಾಕ್ಸಿತ್ತು. ಮನೆ ಚಂದ ಐತೆ ಅತ್ತಿ. ನನಗೆ ಅಪ್ಪ ತೋರಿಸಿದ್ದ ಫೋಟೋದಾಗ, ನಿಮ್ಮ ಮನೆ ಹಿಂಗೈತಿ ಐತಿ ನೋಡಿ ಅಂತೇಳಿ. ಹೌದೇನೆ ಅತ್ತಿ? ನಿಮ್ಗೆ ಅವ್ವ ಒಂದು ಸೀರೆ ಕೊಟ್ಟು ಕಳ್ಸ್ಯಾರ. ನನಗೆ ಇದಕ್ಕೆ ಸೀರೆ ಕೊಟ್ಟು ಕಳ್ಸಾವ? ಬೀಗ್ರ ಸೀರೆ ಏನ ಚಲೋ ತಂದಿಲ್ಲ ನಾವು ನಿಮ್ಮ ಅತ್ತೆಯರಿಗೆ ಅಂತೇಳಿ, ನಿಮಗಂತೇಳಿ 3,000 ರೂಪಾಯಿದ್ದು ಸೀರೆ ತೊಗೊಂಬಂದ ರೀ ಅವ್ವ, ನಿಮ್ಮ ಅತ್ತಿಗೆ ಕೊಡು ಅಂತೇಳಿ ಅಂದ್ಲು. ನೋಡುವ, ಬೀಗ್ರ ಅಂದ್ರೆ ಹಿಂಗತಿ ಇರ್ಬೇಕು. ಅದಾವು ಒಂದಿಷ್ಟು ನಮ್ಮೂ ಹೊತ್ಕೊಂಡು ಹೋಗು ಅದಾವ. ನಿಮ್ಮ ಮನೆಯ ಮಂದಿ ಸೂಕ್ಷ್ಮ ಭಾಳ, ಅದಕ್ಕೆ ನಿಮ್ಮ ಮಂದಿ ಅಂದ್ರೆ ನನಗೆ ಭಾಳ ಇಷ್ಟ. ಮಕ ನೋಡು ಹೆಂಗೈತಿ, ಹಸಿ ಮೆಣಸಿನ್ಕಾಯಿ ಖಾರ ಇಟ್ಟಂಗೈತಿ. ನಿನ್ನೈತಿ ಬಾ ನಿನಗಂದ ಆಡಿ ನಾಯಕ್ ಕೆಟ್ಟಕ್ಕೆ ಹಾಕೋಲಿ. ನಿನಗನ ಮಾತ್ನ್ಯಾಗ ನಿನಗೆ ರುಬ್ತಾನೆ ನೋಡಕಂತೆ. ನೀನ ಹೊಟ್ಟೆ ಬೇನೆ ಹಚ್ಕೊಂಡಿರ್ಬೇಕು. ಹೊಟ್ಟೆ ಬೇನೆ ಹಚ್ಕೊಂಡು ಅಪ್ಪನ ಮನೆಯಾಗಿದ್ದ ನೀನ ತರಬೇಕು. ಹಂಗತಿ ಮಾಡಿ ಕೈ ಬಿಡ್ತೀನಿ ನಿನ್ನ. ಏನಾರ ಮಾಡ್ಕೊಂಡು ಹೊಯ್ಕೊಂಡು ಹೋಗ್ಲಕ್ಕ ನಾ ಯಾಕೆ ತಲೆ ಕೆಡಿಸ್ಕೋಬೇಕು? ನಾನೇ ಈಕೆ ಕೈಯಾಗಿರಂಗಿಲ್ಲ. ಅಬ್ಬಾಬ ಅಂದ್ರೆ 1-2 ದಿನ ಅಲ್ಲ. ಏನಾರ ಯಾಕೆ ಮಾಡ್ಕೊಂಡು ಹೋಗಿ. ನಾನೀಕಿ ಬಗ್ಗೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಆದರೂ ಈ ವಿಷಯನ ನಮ್ಮ ಮನೆಯವ್ರಿಗೆ ಹೇಳಿ ಹೇಳ್ತಾನೆ. ಪಡಪದ್ರ ಮಾಡ್ತಾಳೆ ಈಕೆ ಅತ್ತಿ. ಸೋಮಶೇಖರ ಬಂದ್ಯಪ್ಪ ಬಾ. ಪಾಪ ಹುಡುಗಿ ಹಸ್ಕೊಂಡೈತೇನ, ಬರ್ರಿ ಇಬ್ರಿಗೆ ಊಟ ಕೊಡ್ತೀನಿ, ಊಟ ಮಾಡಕಂತ್ರಿ. ಚಂದ್ರನು ಬರ್ಲಿ ತಡಿಪೆ, ಇಬ್ರು ಕೂಡಿ ಒಟ್ಟಿಗೆ ಮಾಡ್ತೀವಂತ. ಅವನಿಗೆ ಗೆಳೆಯರು ಬಂದಾರಂತಿಪ್ಪ, ಅದಕ್ಕೆ ಅವ್ರು ಕೂಡ ಮಾತಾಡ್ಕೊಂತ ಕುಂತಾನ. ನೀವಿಬ್ರು ಊಟ ಮಾಡಿ ನೋಡ್ರಿ, ಹಿಂದೆಗಡೆ ಮಾಡ್ತಾನಂತ. ಬಾರ ಇಷ್ಟೇ ಇರ್ಬೇಕು. ಅಲ್ಲ ನನ್ನ ಗಂಡಗರ ಬುದ್ಧಿ ಇರಾಕಿಲ್ಲನ? ನನ್ನ ಹೆಂಡತಿ ಒಬ್ಬೇಕೆ ಇರ್ತಾಳ ಮನ್ಯಾಗ, ಮನೆಗೆ ಹೋಗ್ಬೇಕು ಅನ್ನೋದು ಇರಾಕಿಲ್ಲನ? ಯಾರ ಬಂದಾರಂತ ಮಾತಾಡ್ಸ್ಕೊಂತ ಕುಂತಾನಂತ. ಬರ್ಲಿ ಹೇಳ್ತೀನಿ. ಎಷ್ಟು ಉರಿ ಐತಿ ಐತಿ ನಿಂದು. ನಿನ್ನ ಮಗನ ಕೈಯ ತಗೊಂಡು ನೀನು ನೋಡಾಕಂತಿ ಹೆಂಗೆ ಬುಗುರಿ ಆಡಿಸ್ದಂಗೆ ಆಡಿಸ್ತೀನಿ. ರಶ್ಮಿ, ಚಂದ್ರು ಬಂದೇನಪ್ಪ, ಬಾ ಊಟ ಮಾಡಕಂತೆ. ಬರ್ರಿ ರಶ್ಮಿ, ಊಟ ಮಾಡೋಣ. ಊಟಕ್ಕೆ ನಿಮ್ಮನ್ನ ಕರೆದಾರ, ನೀವು ಹೋಗ್ರಿ. ಹಂಗೆ ಯಾಕಂತೀರಿ? ನಮ್ಮ ಫ್ರೆಂಡ್ ಬಂದಿದ್ರು, ಅವ್ರ ಜೊತೆ ಮಾತಾಡಕತ್ತಿದ್ದೆ. ಬರೋಕೆ ಸ್ವಲ್ಪ ಲೇಟ್ ಆತ. ಬರ್ರಿ, ನನಗೂ ಗೊತ್ತಾಗತ್ತಾ ನಿಮ್ಗೆಲ್ಲ ಹೊಸ ಜಾಗ ಇದೆ, ಪರವಾಗಿಲ್ಲ. ಇನ್ನೊಂದ್ಸತಿ ಹಿಂಗತಿ ಆಗಂಗಿಲ್ಲ. ಬರ್ರಿ ಊಟ ಮಾಡೋಣ. ನಿಮ್ಮನ್ನ ಅಷ್ಟ ಕರೆದಾರ, ನಾನು ಕರೆದ್ರೇನು ಊಟಕ್ಕೆ? ಚಂದ್ರ ಬಾರ ಯಪ್ಪ, ಎಷ್ಟೊತ್ತು ಮಾಡ್ತಿ? ಊಟ ಮಾಡಿ ಬಾ, ಹೊತ್ತು ಬಾಗಿಪ್ಪ. ಈಗ ಅವ್ವ ಕರೆಯಕತ್ತಾಳಲ್ಲ, ಬರ್ರಿ ಹೋಗುಣ. ನಿಮ್ಮನ್ನ ಒಬ್ಬರನ್ನ ಕರೆದಾರ, ನಾನು ಕರೆದೇ ಇಲ್ಲ. ಅವರು ಹಿರಿಯ ಸೊಸಿನಾದ್ರೆ ಬಾ ಅಂತೇಳಿ ಕೈ ಹಿಡಿದು ಕರ್ಕೊಂಡು ಹೋದ್ರು, ನನ್ನ ಮಾತ್ರ ಕರೀಲೇ ಇಲ್ಲ. ಯಾಕೆ? ನಾನೇನು ಲೆಕ್ಕಕ್ಕೆ ಇಲ್ಲನ? ನೀವು ಯಾಕೆ ತಪ್ಪು ತಿಳ್ಕೊಂತೀರಿ? ಹಂಗೇನು ಇರಂಗಿಲ್ಲ. ಬರ್ರಿ ಊಟ ಮಾಡಿ ಬರ್ರಿ. ಪಾರ್ವತಿ ಕಾಲು ಹೆಂಗೈತವ?
ಈಗ ಒಂದಿಟ್ಟು ಪರವಾಗಿಲ್ಲ ನೋಡ್ರಿ ಆಂಟಿ. ಹಣಿಮಿಯಾರು ಏನೋ ಟ್ರ್ಯಾಕ್ಟರ್ ಮಾಡ್ಯಾರಂತಲೇ ಹೊಳಿಗೆ ಜಾಗ ಕೊಂಟಾರಂತೆ ಸಂಕ್ರಮಣಕ್ಕೆ. ಬಾ ಹೋಗ್ಬರು ನಾವು. ನಮ್ಮನ್ನು ಕರ್ದ ಈಗ ನೀನು ಕರೆಯಕ್ಕೆ ಬಂದಿಲ್ಲ ನೇಕಿ? ಇಲ್ಲ ಬಂದಿಲ್ಲ. ಅಷ್ಟಕ್ಕೂ ಆಕಿ ಬಂದ್ರು ನಾನು ಬರಂಗಿಲ್ಲವ. ನಂಗೆ ಯಾಕೆ ಬರಾಕ ಇಷ್ಟನೂ ಇಲ್ಲ ಬಿಡು. ನಡಿ ಹೋಗ್ಬರೋನು. ನಾವು ಎಲ್ಲರೂ ಹೋಗ್ಬೇಕಂತೇಳಿ ಅಡಿಗೆ ಪಡಿಗೆ ಮಾಡಿದ್ನ್ಯಾ. ಮತ್ತೆ ಹೆಂಗಾದ್ರೂ ಹನುಮಂತಿ ಅವ್ ಕರದ್ಲ ಅಲ್ಲೇ ಹೋದ್ರಾತಂತೇಳಿ ಇದನ್ನ ಮಾಡಿದ್ವಿ. ನಡಿ ಹೋಗ್ಬರೋನು. ನೀವು ಹೋಗ್ಬರ್ರಿ. ನಿಮ್ಮ ಅವ್ರಿಗೆ ನಾ ಎಲ್ಲ ಹೇಳ್ತೇನೆ ಅಂತ. ಹೋಗು, ತಯಾರಾಗಿ ಹೋಗು. ಏನು ಅಡಿಗೆ ಪಡಿಗೆ ಮಾಡ್ಕೊಂಡ್ ಬರೋದು ಬೇಡ, ನಾವೆಲ್ಲ ಮಾಡಿವಂತ. ನೀನು ತರೋದು ಬೇಡ. ಒಟ್ಟು ಮಾಡಿ ಬಂದ್ರ ಬಿಡು ಅಂತ ಅಡಿಗೆ ಪಡಿಗೆ ಎಲ್ಲ ಬುತ್ತಿ ಬುರ್ಲಿ ಎಲ್ಲ ಕಟ್ಟಿಟ್ಟು ಈ ಕಡೆ ಯಾಕೆ ಬಂದಿ ನೋಡು. ನಡಿ ತಯಾರಾಗಿ ಹೋಗುನು. ರಶ್ಮಿ ಒಬ್ಬಾಕಿ ಗಂಡನ ಮನೆಗೆ ಹೋಗ್ಯಾಳ. ಅವ್ವ ಮನ್ಯಾಗ ಯಾರು ಇರ್ಲಿಕ್ಕ ಮತ್ತೆ ಆಕಿನೂ ಇದನ್ನ ಮಾಡ್ಕೊತಾಳ. ಅದಕ್ಕೆ ಬೇಡ. ಆಕಿ ಚೈತ್ರಾನು ಗೆದ್ಯಾರ ಕೂಡ ಸಂಕ್ರಮಣಕ್ಕೆ ಹೊಳಿ ಜಾಗಕ್ಕೆ ಹೋಗ್ಯಾಳ. ಅದಕ್ಕೆ ನೀವು ಹೋಗಿ ಬಂದ್ಬಿಡ್ರಿ. ಮತ್ತೆ ಮುಂದಿನ ವರ್ಷ ಬರ್ತೀನಿ ತಗೋ. ನಿನಗೆ ಕೇಳಿದ್ರು ಅಮ್ಮನ ಬಂದು ತಡಿ, ಅಮ್ಮಗೆ ಹೇಳ್ತೀನಿ. ಏಮ್ಮ ಮತ್ತೆ ನಾವು ಇದಕ್ಕೆ ಚಾಚೂಟ ಹೊಳಿಗೆ ಜಾಗ ಕೊಟ್ಟಿವ ಸಂಕ್ರಮಣಕ್ಕೆ ಕಳಿಸ್ಕೊಡು ಪಾರವನ್ನ. ಒಳ್ಳೆ ಅಂತ ನೋಡಕಿ ಅತ್ತಾಗ ಬನ್ಸಕ್ರಿ ಛತ್ರಿ ಮಾಡ್ಕೊಂಡ್ ಬರ್ತೀವಿ. ಟ್ರ್ಯಾಕ್ಟರ್ ತಗೊಂಡು ಹೊಂಟಿವಿ. ಅಮ್ಮ ನೀನಾರ ಒಂದಿಟ್ಟು ಹೇಳು ಒಳ್ಳೆ ಅಂತ ನೋಡು ಪಾರವ. ನಾನು ಹೊಂಟೇನ್ರಿ, ಅದ ಬಾ ಅನ್ನಕತ್ತೀನಿ, ಒಳ್ಳೆ ಅನ್ನಕತ್ತಾಳ ಪಾರವ. ಪಾರವ ನೀನು ಎಲ್ಲಿ ಹೋಗಂಗಿಲ್ಲ, ಹೋಗ್ಬರೋಗು. ಇಷ್ಟು ಕರೆಯಾಕತ್ತಾರ. ಚೈತ್ರವನು ಹೋಗ್ಯಾಳ, ಮತ್ತು ನಿಮ್ಮ ಕಾಕ ಚಿಗವ ರೇಣವ ಅವರು ಹೋಗ್ಯಾರ. ನೀನು ಹೋಗ್ಬರೋಗು. ಒಳ್ಳೆಮ್ಮ ನಾನು ಮತ್ತು ರಶ್ಮಿನ ಗಂಡ ಮನೆಗೆ ಹೋಗ್ಯಾಳ. ಅವ ಯಾಕೆ ಒಂದಿಟ್ಟು ಮನಸ್ಸು ಸರಳ ಇಲ್ಲ ಅನ್ನಕತ್ತಾಳ. ಮತ್ತು ನಾನು ಹೋಗ್ಬೇಕಾತ ಹೋದ್ನಿ ಅಂದ್ರೆ ಇದು ಅನ್ಸುತ್ತಾ ಬ್ಯಾಡೆ. ನಾನು ಅಲ್ಲೇ ನಾ ಇರ್ತೀನಲ್ಲ ಮನ್ಯಾಗ. ಹೋಗ್ಬರೋಗು. ನೀನಾರ ಎಲ್ಲಾರ ಹೊಕ್ಕಿ ಗೆಳತ್ಯಾರು ಕರೆಯಾಕತ್ತಾರ, ಒಳ್ಳೆ ಅನ್ಬಾರ್ದು. ಹೋಗು ಅಮ್ಮ. ಹಂಗೆ ಹೋಗಂತಿ. ನಾನು ಏನೂ ತಯಾರನ್ನ ಮಾಡ್ಕೊಂಡಿಲ್ಲ. ಅವ್ರು ಅತ್ತಾಗ ಜಾತ್ರೆಗೆ ಹೋಗ್ತಾರಂತ, ಬನಶಂಕರಿ ಜಾತ್ರೆಗೆ. ಅವರೆಲ್ಲ ಜಾತ್ರೆ ಮಾಡ್ಕೊಂಡು ನಾಟಕ ಪಾಠ ನೋಡ್ಕೊಂಡು ಪಿಕ್ಚರ್ ಅದು ನೋಡ್ಕೊಂಡು ಬರೋರವ್ರು. ಮತ್ತು ಪಿಕ್ಚರ್ಗೆ ಅದು ಹೋದ್ರೆ ಅಂದ್ರೆ ರೊಕ್ಕ ಬೇಡ, ಅವ್ರನ್ನ ಕೊಡು ಅಂತ ಕೇಳೋಕ್ಕಾಗತ್ತಾ? ಪರವ ನನಗೆಲ್ಲ ಅರ್ಥ ಆತು. ನನಗೆಲ್ಲ ಗೊತ್ತೈತಿ. ನೀ ತಯಾರಾಗಿ ಮೊದ್ಲೇಕ. ನೀ ಎದಕ್ಕೆ ಒಳ್ಳೆ ಅಂತ ಅನ್ನೋದು ಗೊತ್ತೈತಿ. ಅದು ಆಂಟಿ ಕಾಲನ್ನು ಐತಿ. ನಾ ಬರಂಗಿಲ್ರಿ, ನೀವು ಹೋಗಿ ಬರ್ರಿ. ನನಗೆಲ್ಲ ಗೊತ್ತೈತಿ. ನಡಿ. ಈಗ ಕೈ ಯಾರೋಕಿಲ್ಲ ಅಂತೇಳಿ ಒಲ್ಲೆ ಅಂತೀಯಲ್ಲ ನೋಡುವ. ಯಾಕ ನನ್ನ ಮಗಳು ಇದ್ರೆ ನಾ ಜಾತ್ರೆ ಮಾಡಿಸ್ತಿದ್ದಿಲ್ಲನ, ನಾ ರೊಕ್ಕ ಖರ್ಚು ಮಾಡ್ತಿದ್ದಿಲ್ಲನ. ನಡಿ. ನೀಲವನು ಕೂಡ ನೀನು ಬೇಕಿ ಮಗಳು ನನಗೆ. ನಡಿ ತಯಾರಾಗ. ಪರೋಟ ಅಣಗುಂದ ಥರ ಮಾಡ್ತೀಯಲ್ಲ ಇವ. ನಾಯಿನ ತೀರ ಹಂಗೆ ತೀರ್ದಿವನ ಹೇಳನಮ್ಮ. ನಡಿ ನಡಿ ಹೋಗ್ಬರೋಣ. ಹನುಮಂತಿ ನಿಮ್ಮ ಅತ್ತಿ ಒಪ್ಕೊಂಡ ನಿಮ್ಮನ್ನು ಕಳ್ಸಾಕ?